ಅಯ್ಯೋ ನಮ್ಮ ಟಗರು ರಾಮಯ್ಯನವ್ರು ಬರ್ತಾ ಇದ್ದಾರೆ ಅಣ್ಣಗೆ. ಅಲ್ಲ 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 ಇದೇನಿದು ಹೋಗು ಹೋಗು ಅಂತಲಾ ಇಲ್ಲ ಇದು ಎತ್ತು ಎತ್ತು ಅಂತಲಾ? ಏಯ್ ಕೊಡತಿ ನೋಡು ಕಪಾಲ್ಕೆ, ಈ ನೃತ್ಯಗಳೆಲ್ಲ ಮಾರಿ ಕುಣಿತ, ಗೆಜ್ಜೆ ಕುಣಿತ, ಮಾರಿ ಗೆಜ್ಜೆ ಅಂತ ಊರ್ಲಿ ಮಾರಮ್ಮನಬ್ಬ, ದೇವ್ರಬ್ಬ, ಊರಬ್ಬ ಅಂತೇಳಿ ಎಲ್ರು ಕೂಡ ಈಗಂತ ಓ ಅಂದ್ರೆ ಬನ್ನಿ ಬನ್ನಿ ಏಯ್ ಹಚ್ಕೊಳ್ಳಿ ಅಂದ್ರೆ ಅರ್ಥ ಅರ್ಥ ನಮ್ಮ ಹೇಳ್ತೀನಿ. ಕುಣಿತ ಮಾರಿ ಕುಣಿತದ್ದು ಒಂದು ಸ್ಟೆಪ್ ಅದು ಈಗಂತ ಹಿಂಗೆ ಮುಂದಕ್ಕೆ ಹೋಗಿ ಕೈ ಎತ್ತಬೇಕು. ಬನ್ನಿ ಒಳಗ್ ಬನ್ನಿ ಹಾಕ್ಸ್ಕೊಳ್ಳಿ ತಿನ್ಕೊಳ್ಳಿ ಹೋಗಿ ಅಂತಲ. ಅಯ್ಯೋ ಅಯ್ಯೋ ಏಯ್ ಅಲ್ಲ ನಾನು ನೋಡಿನಿ ನಮ್ಮ ತಾಯಿ ಊರಲ್ಲಿ ಹೊಸೊಳಲ್ಲಿ ರಂಗ ಕುಣಿತಾರೆ ಇದೇ ತರ. ಹೊಸವಳ್ಳ ನಿಮ್ಮ ತಾಯಿಯವರು. ಕ್ಯಾರ್ಪೆಟ್ ಹೊಸಳು. ನಮ್ದು ಸಿದ್ದರಾಮಯ್ಯ ನುಂಡಿ. ಓ ಅದೆಲ್ಲ ಇರ್ಲಿ. ಏಯ್ ಯಾಕೆ ಭೂತ ರೋಗ ಬಂದವನಾಗ ಅಳ್ತಿದೆ? ಏಯ್ ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಏಯ್ ಅದನ್ನೇ ಹೇಳುವಂಥದ್ದು. ನೀವು ರಾಜಕೀಯದಲ್ಲಿ ಒಂಥರ ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಸೂಪರ್ ಮ್ಯಾನ್ ಆ ಥರ ಇದ್ದವರು ನೀವು. ಆದ್ರೆ 2028ಕ್ಕೆ ನಾನು ರಾಜಕೀಯನೇ ಬೇಡ ಅಂತ ಹೇಳ್ತಾ ಇದ್ದೀರಂತಲ್ಲ, ಅದು ಕೇಳಿ ಭಾಳ ನನಗೆ ಖೇದ ಉಂಟಾಗೋಯ್ತು ಮನ್ಸಿಗೆ. ಏಯ್ ಈ ಮನುಷ್ಯಕ್ಕೆ ಆ ರೀತಿ ಮಾಡ್ಕೋಬೇಡ. ನಾನು ಹೇಳಿರೋದು ಏನಪ್ಪ ಅಂದ್ರೆ 2028ಕ್ಕೆ ನಾನು ಚುನಾವಣೆನ ಸ್ಪರ್ಧಿಸಲ್ಲ. ನಮ್ಮ ಮಗ ಸ್ಪರ್ಧಿಸ್ಬೋದಲ್ವ? ಅದಕ್ಕೆ ನಾನು ಆ ದೃಷ್ಟಿನಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದೀನಿ ಹೊರತು ನಾನು ರಾಜಕಾರಣನೇ ಬಿಟ್ಬಿಡಲ್ಲ ಅಂತ ಹೇಳಿಲ್ಲ. ಸರ್ ಅಳಿಯಲ್ಲ ಮಗಳ ಗಂಡ ಅಂತ ಹೇಳ್ತಾ ಇದ್ದೀರಿ. 2028ಕ್ಕೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಅಂದ್ರೆ ನೀವೇ CM ಆಯ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿದ್ರೆ ನೀವು ರಾಜಕೀಯನೇ ಬೇಡ ಅಂತ ಇದ್ರಿ. ನೋಡಪ್ಪ, ಆಲ್ರೆಡಿ CM ಬಂಡೆಯವರಾಗಿದ್ದಾರೆ. 2028ರಲ್ಲಿ ಹೈಕಮಾಂಡ್ ಆದೇಶ ಮಾಡಿದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ಸೆಂಟ್ರಲ್ನಲ್ಲಿ ನಮ್ಮ ಕೈ ಪಕ್ಷ ಬಂದ್ರೆ ನಮ್ಮನ್ನ ರಾಜ್ಯಪಾಲರು ಮಾಡಬಹುದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಮಾಡಬಹುದು. ಈಗ ಸಂಪುಟ ರಚನೆ ಮಾಡ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಮ ಒಂದು ಏನಾರ ಕೈವಾಡ ಏನಾರು ಇದೆಯಾ? ಒಳತಿ ನೋಡು ಕಪಾಲ್ಕೆ, ಕೈ ಓಡನೂ ಇಲ್ಲ, ಕೈ ಬೋಂಡನೂ ಇಲ್ಲ, ಕೈ ಬೊಜ್ಜಿನೂ ಇಲ್ಲ, ಕೈ ಚಳಕನೂ ಇಲ್ಲ. ಪ್ರೆಸೆಂಟ್ ಕನಕಪುರದ ಬಂಡೆ CM ಅವರು, ಅಧ್ಯಕ್ಷರು ಎಲ್ಲ ಸೇರಿ ಡೆಲ್ಲಿಗೆ ಹೋಗಿದ್ವಿ. ಸುಮಾರು 25 ಸಚಿವರ ಪಟ್ಟಿನ ನಾವು ಪಟ್ಟಿ ಮಾಡಿಕೊಟ್ವಿ. ಅದರಲ್ಲಿ ಸುಮಾರು 18ರಿಂದ 20 ಜನ ಮೋಸ್ಟ್ಲಿ ಸಚಿವರಾಗ್ಬೋದು. ಅದರಲ್ಲಿ ನಮ್ಮ ಕಡೆಯವರು, ಬಂಡೆ ಕಡೆಯವರು, ಅಧ್ಯಕ್ಷರ ಕಡೆಯವರು ಅಂತೇನಿಲ್ಲ. ನಾವೆಲ್ಲೂ ಕೈ ತೋರಿಸಿಲ್ಲ. ಹೈಕಮಾಂಡ್ ಏನು ಲಿಸ್ಟ್ ಕೊಡುತ್ತೆ ದಟ್ ಈಸ್ ದ ಫೈನಲ್ ಲಿಸ್ಟ್. ನಾನು ಒಂದು ಲಿಸ್ಟ್ ಕೊಡ್ತೀನಿ, ಬಂಡೆಯವರು ಒಂದು ಲಿಸ್ಟ್ ಕೊಡ್ತಾರೆ, ಆ ಕಡೆ ಅಧ್ಯಕ್ಷರು ಒಂದು ಲಿಸ್ಟ್ ಕೊಡ್ತಾರೆ. ಆಮೇಲೆ ಎಲ್ಲ ಡೆಲ್ಲಿಗೆ ಬಂದ್ಬಿಟ್ಟು ನಮಗೆ ಕೊಡಿ ಅಂತಾರೆ. ಆದರೆ ಹೈಕಮಾಂಡ್, ನಮ್ಮ ಕೈ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೋ, ಯಾವ ಲಿಸ್ಟ್ ಕೊಡ್ತದೋ ಅವರೇ ಸಚಿವರು. ಅವ್ರ ಕಡೆಯವ್ರು ಜಾಸ್ತಿಯಾಗಿ ನಿಮ್ಮ ಕಡೆಯವ್ರು ಕಮ್ಮಿ ಆಗ್ಬಿಟ್ರೆ ಒಡೆದಾಟಗಳಾಗಲ್ವ ಅಂತ. ಒಡತೆ ನೋಡು ಕಪಾಲ್ಕ, ನೀನು ನಿಮ್ಮಂಥವ್ರು ಪಕ್ಷದವರು ಇವರೆಲ್ಲ ಬೇಕು ಅಂತ ಏನಾದರೂ ಹುನ್ನಾರ ಮಾಡ್ತಿದ್ದಾರೆ ಹೊರತು ನಮ್ಮಲ್ಲಿ ಯಾರಿಗೂ ಬೇಸರ ಇಲ್ಲ. ಇಲ್ಲಿ ನೋಡಿದ್ರೆ ಕಾವೇರಿ ಹೋರಾಟ ನಡೀತಾ ಇದೆ, ನೀರಿಲ್ಲ ಅಂತ ನಾವೇ ಬಾಯ್ ಬಿಡ್ಕೊತಾ ಇದೀವಿ. ಇದ್ರ ಕಡೆ ಗಮನ ಇಲ್ದೇ ಈ ಸಂಪುಟ ರಚನೆ ಕಡೆಗೆ ನಿಂತಿದ್ರೆ ಹೆಂಗೆ ಅಂತ. ನಿನಗೆ ಮಾನ ಮರ್ಯಾದೆ ಇಲ್ವಾ? ಅಲ್ಲಪ್ಪ, ಸಂಪುಟ ರಚನೆ ಇದ್ರು ನಮ್ಮ ಸರ್ಕಾರ, ನಾವು ಮೇಕೆದಾಟು ಬಗ್ಗೆನೂ ಮಾತಾಡಿದ್ವಿ. ಇವತ್ತು ಕಾವೇರಿ ನೀರು ನಾವು ಬಿಡೋಕೆ ಆಗೋದಿಲ್ಲ, ಇಷ್ಟಿದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ಒಂದಷ್ಟು ಈ ಕಾವೇರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾನೂನು ಕಟ್ಟಳೆಗಳಾಗ್ಬಿಟ್ಟಿದೆ. ಅದೇ ಆಗಿರೋ ತಪ್ಪು. ಅದರ ಪ್ರಕಾರ ಏನು ಬಿಡಬೇಕು ಅದನ್ನು ನಾವು ಬಿಡಬೇಕಾಯ್ತದೆ. ಆದರೆ ನೀರು ಫುಲ್ ಇದ್ರೆ ನಾವು ಬಿಡಬೇಕಾಯ್ತದೆ. ನೀರೇ ಇಲ್ಲ, ಕಾವೇರಿ ನೀರಲ್ಲ ಅಂದರೆ ನಾವು ಬಿಡೋಕ್ಕಾಗಲ್ಲ. ಆದ್ದರಿಂದ ಬಂದು ನೋಡಲಿ, ನೀರಿದೆಯಾ ಇಲ್ವೋ ನೋಡಲಿ. ನೀರಿದ್ರೆ ತಗೊಂಡೋಗ್ಲಿ, ಇಲ್ಲ ಅಂದರೆ ನಮ್ಮವ್ರು ಬಿಡೋಕ್ಕಾಗಲ್ಲ. ಮತ್ತೆ ಇದಕ್ಕೇನಣ್ಣ ಪರಿಹಾರ? ಪರಿಹಾರ ಏನಿಲ್ಲ, ಮಳೆ ಚೆನ್ನಾಗಿ ಬಿದ್ದರೆ ಒಂದು 4-5 ದಿನ ಎಲ್ಲ ಕುಡುಗು ಕಡೆಗೆ ಮಳೆ ಸ್ಟಾರ್ಟ್ ಆಗದೆ. ಇನ್ನೇನು 2-3 ದಿನದಲ್ಲಿ ತುಂಬ್ಕೊಳ್ಳುತ್ತೆ. ಈ ಮಾತೇ ಬರಲ್ಲ ಇನ್ನು, ಯಾಕಂದ್ರೆ ನೀರು ಹೋಯ್ತದಲ್ಲ, ಈ ಇಶ್ಯೂನೇ ಕ್ಯಾನ್ಸಲ್ ಆಯ್ತದೆ. ಆದ್ದರಿಂದ ಮಳೆ ರಾಯ ಬರಲಿ,
ಆದರೆ ನಮ್ಮ ಹತ್ರ ನೀರಿಲ್ಲದೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ. ಇಲ್ಲ ಇಲ್ಲ ಅಂದ್ಬಿಟ್ರೆ ನಮ್ಮ ತಿನ್ನೋಕನ್ನ ಇರೋಕ್ಕಿಲ್ಲ ಆಮೇಲೆ. ಆಯ್ತಾಯ್ತು, ನಾವು ಹೋರಾಟ ಮಾಡೋಣ, ಬಂದ್ ಮಾಡೋಣ, ನ್ಯಾಯ ಕೇಳೋಣ, ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿರಬೇಕು. ಈಗ ಇಲ್ಲಿ ಕೆಲವು ಹೋರಾಟಗಾರರು ಬಂದ್ ಮಾಡಬೇಕು ಅಂತಾರೆ. ಇಲ್ಲಿ ನಿಮ್ಮ ಬಂಡೆಯವರು ಬಂದ್ ಬೇಡ, ಅವಶ್ಯಕತೆ ಇಲ್ಲ ಅಂತಾರೆ. ಅವರು ಬೇಡ ಅಂದರು, ಕನ್ನಡ ಪರ ಸಂಘಟನೆಗಳು ಬೇಡ ಅಂದರು. ಆದ್ದರಿಂದ ಈ ಬಂದ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ಅದರಿಂದ ಬಂದ್ ಮಾಡೋದು ಬೇಡ. ನ್ಯಾಯಸಮ್ಮತವಾಗಿ ನಾವು ಕೂಡ ಅಪೀಲ್ ಮಾಡಕತ್ತೀವಿ. ಕಾವೇರಿ ನೀರನ್ನ ಉಳಿಸ್ಕತ್ತೀವಿ. ಹೆಚ್ಚಿಗೆ ಬಂದರೆ ಕೊಡ್ತೀವಿ, ಮಳೆ ಹೋದ್ರೆ ಫುಲ್ ಆಗಿ ಕೊಡ್ತೀವಿ. ಈಗ ಇರೋದ್ರಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ ಕೊಡೋಕ್ಕಾಗಲ್ಲ. ನೀವು ಹೇಳ್ತಾ ಇರೋದು ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ಬೇಕಾದ್ರೆ ನೀರು ಬಿಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇನ್ನೆಲ್ಲಿ ನೀರು ಬಂದು ಅಲ್ಲೇ ಬರಬೇಕು ಕೈ. ಸರಿ ನಂಗೆ ಟೈಮ್ ಆಯಿತು. ಹೊಸ ಸಚಿವರು ಯಾರು ಅಂತ ಸ್ವಲ್ಪ ಬದಲಾವಣೆ ಇದ್ದಂತೆ ನಾ ಬರಲ್ಲ. ಅಯ್ಯಯ್ಯ, ಮತ್ತೆ ಸಂಪುಟ ರಚನೆ ಅಂತ ಹೊಂಟೋದ್ರಲ್ಲ. ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು, ಇಲ್ಲಿವರೆಗೂ ಆದಂಥ ಮಾತುಕತೆಯಲ್ಲಿ ಸ್ವಲ್ಪ ಹಾಸ್ಯ, ಸ್ವಲ್ಪ ಸೀರಿಯಸ್ ಆಗಿರ್ತದೆ. ಯಾರು ಹಾರ್ಟಿಗೆ ತಗೋಬೇಡಿ. ನೀವು ನೋಡ್ತಾ ಇದ್ರಿ ಗಿಲಿ ಗಿಲಿ ಪಾಲಿಟಿಕ್ಸ್. ಇದೇ ರೀತಿ ನಿಮ್ಮನ್ನ ಮನರಂಜಿಸೋಕ್ಕೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.